ಹರಿಪ್ರಿಯ ಅವ್ರು ನಾನು ಕೇಳಿದ ತಕ್ಷಣ ವಸಿಷ್ಠ ಫೋನ್ ಮಾಡ್ತಾರೆ ಅಂತಂದರು. ಅದೇ ನಿಮ್ಮ ಗಂಡನಕ್ಕಿಂತ ಮುಂಚೆ ನೀವೇ ನನಗೆ ಪರಿಚಯ ಅಲ್ವಾ ಅಂತಂತ ಹೇಳಿ ಅವ್ರೇನು ಫೋನ್ ಮಾಡೋದು ಬೇಡ, ನಾನೇ ಫಸ್ಟ್ ಫ್ರೆಂಡು ಅಂತ ಅಂದ್ಕೊಂಡು ರೇಗಿಸ್ತಾ ಇದ್ದೆ ಅವರಿಗೆ. ನನ್ನ ಮೊದಲನೇ ನಿರ್ದೇಶನದಲ್ಲಿ ಇವರೇ ಹೀರೋಯಿನ್ ಆಗಿದ್ದರು. ನಾನು ರಿಕ್ಕಿ ಸಿನಿಮಾ ಮಾಡಿದಾಗ ಮೊದಲನೇ ನಾಯಕನಾಗಿ ನಟಿಸಿದಾಗಲೂ ಕೂಡ ಅವರೇ ಹೀರೋಯಿನ್ ಆಗಿದ್ದರು. ಸೊ ಹಾಗಾಗಿ ಸೊ ಹೌದು ಅನುಶ್ರೀ ಏನಪ್ಪ ಏನೋ ಕರೀತದೆ. ಅಲ್ಲ ಶೆಟ್ರೆ, ಇನ್ನ ಹೀರೋಯಿನ್ ಆಗಿಲ್ಲ. ಓ ಹಂಗ ಆಗಿ ಅಂತ ಓಕೆ. ಮೋಸ್ಟ್ಲಿ ಕಾಂತಾರ 4 ಬರೋಷ್ಟಲ್ಲ ಒಂದು ಆಂಟಿ ಕ್ಯಾರೆಕ್ಟರ್, ಅಜ್ಜಿ ಕ್ಯಾರೆಕ್ಟರ್ ಏನೋ ಒಂದು ಮಾಡ್ತೀನಿ ಶೆಟ್ರೆ. ಆಲ್ ದ ಬೆಸ್ಟ್. ಸೊ ಹಾಗಾಗಿ ಅವ್ರು ಕರೆದಾಗ ಖಂಡಿತವಾಗ್ಲೂ ನಾನು ಬರ್ತೀನಿ ಅಂತಂದ ಬಂದೆ. ನಾನು ಈ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಈ ಥರದ ಒಂದು ನಟ ಮತ್ತು ಈ ಥರದ ಒಬ್ಬ ನಾಯಕ ಅದೊಂದು ಫಿಲ್ಲಿಂಗ್ ಬಾಕಿ ಇತ್ತು ಚಿತ್ರರಂಗದಲ್ಲಿ. ಕನ್ನಡ ಚಿತ್ರರಂಗಕ್ಕೆ ವಸಿಷ್ಠ ಒಂದು ಆಸ್ತಿ ಆಗ್ತಾರೆ ಅನ್ನೋದು